ವೆಲ್ಕಮ್ ಟು ಮೈ ಚಾನಲ್. ಈ ಜೋರು ಮಳೆಗೆ ನಾವೇ ಮನೆಯಲ್ಲಿ ಕಬಾಬ್ ಪೌಡ್ರ್ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆಯಲ್ಲಿ ಕಬಾಬ್ನ ಫ್ರೈ ಮಾಡಿ ತಿಂತಾ ಇದ್ದರೆ ಆಹಾ ಎಂಥ ರುಚಿಯಾಗಿರುತ್ತೆ. ಒನ್ಸ್ ಮೋರ್ ಅನ್ನಬೇಕು. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಒಂದು 4 ತುಂಡು ಆಗುವಷ್ಟು ಶುಂಠಿನ ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು 5 ಕಾಯಿ ಮೆಣಸನ್ನ ಹಾಕ್ಕೊಳ್ಳಿ. ಖಾರವಾಗಿ ಬೇಕು ಅಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೊಬೋದು. ಆವಾಗಲೇ ನಾವು ಪೆಪ್ಪರ್ ಪೌಡರ್ನು ಹಾಕೋತಾ ಇದ್ದೀವಿ, ಹಾಗಾಗಿ ಕಾಯಿ ಮೆಣಸು ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೆಯದು. ಒಂದು ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ರುಬ್ಕೊಂಡು ಈ ಪೇಸ್ಟ್ ಏನಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾವು ಗರಂ ಮಸಾಲ ಹುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ನಾವು ಚಿಲ್ಲಿ ಪೌಡ್ರನ್ನ ಹಾಕ್ಕೊಬೇಕು. ಅದಾದಮೇಲೆ ಇದಕ್ಕೆ 1-2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಬೇಕು. ಹಾಕ್ಕೊಂಡಾದಮೇಲೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು 1 ಮೊಟ್ಟೆನ ಒಡೆದು ಹಾಕ್ಕೊಬೇಕು. ಈ ಥರ ನೀವು ಮಸಾಲ ರೆಡಿ ಮಾಡಿಕೊಂಡು ಕಬಾಬ್ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಕಬಾಬ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಈ ಜೋರು ಮಳೆಗೆ ತಿಂತಾಯಿದ್ರೆ ಎಷ್ಟು ತಿಂದರೂ ಸಾಲಲ್ಲ. ಈ ಮಿಕ್ಸ್ ಮಾಡಿದ್ದಕ್ಕೆ ನಾವು ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಬೇಕು. ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊತ ನಾವು ಒಂದು ಅರ್ಧ ಗಂಟೆನಾದರೂ ಎತ್ತಿಟ್ಕೊಂಡ್ಬಿಡಬೇಕು. ಚಿಕನ್ಗೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹೇಳ್ಕೊಂಡಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಇದೇನೇ ಮೇನ್ ಆಗಿರುತ್ತೆ. ಅದಾದಮೇಲೆ ನಾವು ಬಿಸಿ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿಯೇ 2 ಬದಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದರೆ ಆಯಿತು. ಜೊತೆಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳೋವಾಗ ಪರಿಮಳನೂ ಸಖತ್ತಾಗಿ ಬರುತ್ತೆ. ಇದನ್ನು ತಿನ್ನೋದಂತೂ ಆಹಾ ಎಷ್ಟೊಂದು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಆಯಿತಾ. ಹೇಗಿತ್ತು ಅಂತ ತಿಳಿಸಿ. ಬಾಯ್.